ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬಜೆಟ್ ಮೇಲಿನ ಚರ್ಚೆಗಿಂದು ಸಿಎಂ ಸಿದ್ದರಾಮಯ್ಯ ಉತ್ತರ. ವಿಧಾನಸಭೆಯಲ್ಲಿ ಉತ್ತರ ಕೊಡ್ತಾ ಇರೋ ಸಿಎಂ. ಸದನದಲ್ಲಿ ಮುಂದುವರಿದ ಬಿಜೆಪಿ ಜೆಡಿಎಸ್ ಹೋರಾಟ. ರಾಜ್ಯ ಸರ್ಕಾರಕ್ಕೆ ಪಾಕ್ ಪರ ಘೋಷಣೆಯ ಇಕ್ಕಟ್ಟು, ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ತಿರೋ ಬಿಜೆಪಿ. ವಿಧಾನಸಭೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಹೋರಾಟ. ಪಾಕ್ ಪರ ಘೋಷಣೆ ಕೂಗಿದವರನ್ನ ಬಂಧಿಸಿಲ್ಲ, ನಾಸಿರ್ ಹುಸೇನ್ನನ್ನ ಕರೆದು ವಿಚಾರಣೆಯೂ ನಡೆಸಿಲ್ಲ ಎಂದ ಸದನದಲ್ಲಿ ಅಶೋಕ್ ವಾಗ್ದಾಳಿ. 7 ಜನರನ್ನ ಕರೆದು ಹೇಳಿಕೆ ಪಡೆದಿದ್ದೀವಿ ಎಂದು ಪರಮೇಶ್ವರ್ ಉತ್ತರ. ವಿಧಾನಸೌಧದ ಮುಂದೆ ಪಾಕ್ ಪರ ಘೋಷಣೆ ಕೇಸ್ ಫಾರೆನ್ಸಿಕ್ ಲ್ಯಾಬ್ಗೆ ವಿಡಿಯೋ ರವಾನೆ. ಘೋಷಣೆ ಹೇಳಿದ್ದಾರಾ ಇಲ್ವಾ ಅಂತ ತಿಳಿಯೋದು ಹೇಗೆ? ನ್ಯೂಸ್ ಫಸ್ಟ್ಗೆ ಸೈಬರ್ ಎಕ್ಸ್ಪರ್ಟ್ಸ್ ಮಾಹಿತಿ. ಪಾಕ್ ಪರ ಘೋಷಣೆ ಕೇಸ್ ತನಿಖೆ ಮತ್ತಷ್ಟು ತೀವ್ರ. 4 ಜನರನ್ನ ತೀವ್ರ ವಿಚಾರಣೆಗೊಳಪಡಿಸಿದ ಪೊಲೀಸರು. ಆಡಿಯೋ ಸ್ಯಾಂಪಲ್ ಪಡೆದು ರಹಸ್ಯ ಭೇದಿಸೋ ಕಾರ್ಯ ಚುರುಕು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರೇ ಹೇಳಿದ್ರೂ ಸಹಿಸುವ ಪ್ರಶ್ನೆಯೇ ಇಲ್ಲ. ಯಾವುದೇ ವ್ಯಕ್ತಿ, ಪಾರ್ಟಿ, ದೇಶ, ಭಾಷೆ, ನೆಲದ ವಿಚಾರ ಬಂದ್ರೆ ರಾಜಿ ಆಗಲ್ಲ. ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ತೀವಿ ಎಂದ ಸಚಿವ ಚಲುವರಾಯಸ್ವಾಮಿ. ಪಾಕಿಸ್ತಾನದ ಪರ ಘೋಷಣೆ ವಿವಾದ. ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದ ಶೋಭಾ ಕರಂದ್ಲಾಜೆ. ರಾಜ್ಯದ ತನಿಖಾ ತಂಡಗಳಿಂದ ನ್ಯಾಯ ಸಿಗೋದು ಅನುಮಾನ. ಎನ್ಐಎ ತನಿಖೆಗೆ ವಹಿಸುವಂತೆ ಮನವಿ. ರಾಜ್ಯಸಭೆಗೆ ಒಬ್ಬರ ಅಡ್ಡ ಮತದಾನ, ಒಬ್ಬರ ಗೈರು. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೆ ಶೋಕಾಸ್ ನೋಟಿಸ್ ನೀಡಲು ತೀರ್ಮಾನ. ಉತ್ತರ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಇವತ್ತು ಸಿಎಂ ಸಿದ್ದರಾಮಯ್ಯ ಕೈ ಸೇರಲಿದೆ ಜಾತಿ ಗಣತಿ ವರದಿ. ರಿಪೋರ್ಟ್ ಸಲ್ಲಿಸಲಿರುವ ಜಯಪ್ರಕಾಶ್ ಹೆಗಡೆ. ಕಾಂತರಾಜು ಸಮೀಕ್ಷೆಯ ದತ್ತಾಂಶ ಆಧರಿಸಿ ವರದಿ ಸಿದ್ಧ ಎಂದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ. ಇವತ್ತು ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಮೊದಲ ಸಭೆ. ಸಂಜೆ 6 ಗಂಟೆಗೆ ನಡೆಯಲಿರುವ ಕೇಸರಿ ಪಡೆಯ ಮೀಟಿಂಗ್. ಸಭೆ ಬಳಿಕ 150ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಲಿಸ್ಟ್ ಘೋಷಣೆ. ಬಿಜೆಪಿ ಲೋಕಸಭಾ ಚುನಾವಣೆ ಮೊದಲ ಪಟ್ಟಿಯಲ್ಲಿ ಗಣ್ಯ ನಾಯಕರ ಹೆಸರು ಘೋಷಣೆ. ವಾರಣಾಸಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಸ್ಪರ್ಧೆ ನಿರೀಕ್ಷೆ. ಗಾಂಧಿನಗರದಿಂದ ಗೃಹ ಸಚಿವ ಅಮಿತ್ ಶಾ ಲೋಕ ಎಂಟ್ರಿ. ಎಂಎಲ್ಸಿ ರಾಜ್ಯಸಭಾ ಚುನಾವಣೆಯಲ್ಲಿ ಸೋತ್ರೂ ಅಲರ್ಟ್ ಆಗದ ಮೈತ್ರಿ ನಾಯಕರು. ಲೋಕಸಭಾ ಚುನಾವಣೆಗೂ ಜಂಟಿ ಹೋರಾಟಕ್ಕೆ ಸಜ್ಜಾಗಬೇಕಾಗಿದ್ದ ನಾಯಕರು ಮೌನ. ಬಿಜೆಪಿ ಹೈಕಮಾಂಡ್ ಸಹ ಯಾವುದೇ ಸೂಚನೆ ನೀಡಿಲ್ಲ ಎಂಬ ಚರ್ಚೆ. ಲೋಕ ಚುನಾವಣೆ ಹಿನ್ನೆಲೆ ಮಗನ ಗೆಲುವಿಗೆ ಪಣ ತೊಟ್ಟ ಯಡಿಯೂರಪ್ಪ. ಶಿವಮೊಗ್ಗದಲ್ಲಿ ಸಮುದಾಯವಾರು ಪ್ರತ್ಯೇಕ ಸಮಾವೇಶ ನಡೆಸ್ತಾ ಇರೋ ಬಿಎಸ್ವೈ. ತವರು ಕ್ಷೇತ್ರದಲ್ಲಿ ಮತಗಳನ್ನ ಗಟ್ಟಿ ಮಾಡ್ತಾ ಇರೋ ರಾಜಾಹುಲಿ. ಬಡ ಕುಟುಂಬಕ್ಕೆ ರಾಜ್ಯ ಸರ್ಕಾರ ನೀಡಿದ್ದ ಜಮೀನು ಒತ್ತುವರಿ ಆರೋಪ ಪ್ರಶ್ನಿಸಿದ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ವಿಕೃತಿ ಮೆರೆದ್ರ ಕೀಚಕರು. ಬೆಳಗಾವಿಯ ಐನಾಪುರ ಗ್ರಾಮದಲ್ಲೊಂದು ಅಮಾನವೀಯ ಘಟನೆ. ಬಿಬಿಎಂಪಿ ಬಜೆಟ್ ಮಂಡಿಸಿದ ಹಣಕಾಸು ವಿಭಾಗದ ವಿಶೇಷ ಆಯುಕ್ತ. ಸತತ 4ನೇ ಬಾರಿಗೆ ಜನಪ್ರತಿನಿಧಿಗಳಲ್ಲದೆ ಬಜೆಟ್ ಮಂಡನೆ. ಬ್ರ್ಯಾಂಡ್ ಬೆಂಗಳೂರು ಬಜೆಟ್ ಮಂಡಿಸಿದ ಶಿವಾನಂದ್ ಕಲಕೇರಿ. ಸ್ಕೂಟಿಗೆ ಡಿಕ್ಕಿ ಹೊಡೆದು ಬುಲೆರೋ ಚಾಲಕ ಎಸ್ಕೇಪ್. ಸ್ಥಳದಲ್ಲೇ ಬೈಕ್ ಸವಾರ ಸಾವು. ಚಿತ್ರದುರ್ಗ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ. ಶಿಕ್ಷಣ ಇಲಾಖೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಸಕಲ ಸಿದ್ಧತೆ. ಒಟ್ಟು 6,98,624 ವಿದ್ಯಾರ್ಥಿಗಳು ನೋಂದಣಿ. 1,124 ಕೇಂದ್ರಗಳಲ್ಲಿ ನಡೆಯಲಿರೋ ಎಕ್ಸಾಮ್. ಇಂದು ಹಿಮಾಚಲ ಪ್ರದೇಶದ 6 ಕೈ ಶಾಸಕರ ಭವಿಷ್ಯ ನಿರ್ಧಾರ. ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಡ್ಡ ಮತದಾನ ಹಿನ್ನೆಲೆ ಅನರ್ಹಗೊಳಿಸುವ ಬಗ್ಗೆ ನಿರ್ಧಾರ ಪ್ರಕಟ ಮಾಡಲಿರೋ ಸ್ಪೀಕರ್. ಬೆಂಕಿಯನ್ನ ಹೋಲುವ ಪ್ರಖರ ಬೆಳಕು ಜೊತೆಗೆ ಗೆಜ್ಜೆಯ ಸದ್ದು. ಮಂಗಳೂರಿನ ಯಯ್ಯಾಡಿ ಕೈಗಾರಿಕಾ ಪ್ರದೇಶದಲ್ಲಿ ದೈವ ಪವಾಡ. ಕಾಂತಾರದ ಬೆಳಕಿನ ದೃಶ್ಯ ಹೋಲುವ ಘಟನೆಗೆ ಜನರಿಗೆ ಅಚ್ಚರಿ. 2ನೇ ದಿನದ ನ್ಯೂಸ್ ಫಸ್ಟ್ ಸೈಬರ್ ಕ್ರೈಮ್ ಕಾನ್ಕ್ಲೇವ್. ಕರ್ನಾಟಕದ ಸೈಬರ್ ಕ್ರೈಮ್ ಸವಾಲುಗಳ ಬಗ್ಗೆ ಚರ್ಚೆ. ಡಾರ್ಕ್ ವೆಬ್ ಕ್ರೈಮ್ನ ರಹಸ್ಯಗಳ ಬಗ್ಗೆ ನಡೆಯಲಿರೋ ಸಮಾಲೋಚನೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.